ಸಮಸ್ತ ಧನು ರಾಶಿಯ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೂರ್ಯ ದೇವನು ತನ್ನ ಪಥವನ್ನು ಬದಲಿಸಿ ಮಕರ ರಾಶಿಗೆ ಪ್ರವೇಶಿಸುವ ಈ ಶುಭ ಕಾಲವು ಧನು ರಾಶಿಯವರಿಗೆ ಯಾವ ರೀತಿಯ ವಿಶೇಷ ಫಲಗಳನ್ನು ನೀಡಲಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈಗ ತಿಳಿಯೋಣ. ಧನು ರಾಶಿಯವರಿಗೆ ಸೂರ್ಯನು 9ನೇ ಮನೆಯ ಅಧಿಪತಿಯಾಗಿದ್ದು ಭಾಗ್ಯಾಧಿಪತಿಯಾಗಿರುತ್ತಾನೆ. ಈ ಸಂಕ್ರಾಂತಿಯ ದಿನದಂದು ಸೂರ್ಯನು ನಿಮ್ಮ ರಾಶಿಯಿಂದ 2ನೇ ಮನೆಯಾದ ಮಕರ ರಾಶಿಗೆ ಸಂಚಾರ ಮಾಡುತ್ತಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2ನೇ ಮನೆಯು ಧನಸ್ಥಾನ ಮತ್ತು ಕುಟುಂಬ ಸ್ಥಾನವನ್ನು ಸೂಚಿಸುತ್ತದೆ. ಸೂರ್ಯನ ಈ ಬದಲಾವಣೆಯಿಂದ ಧನು ರಾಶಿಯವರಿಗೆ ಉಂಟಾಗುವ ಮೊದಲನೆಯ ಮತ್ತು ಪ್ರಮುಖವಾದ ಬದಲಾವಣೆ ಎಂದರೆ ಅದೃಷ್ಟವಶಾತ್ ಒದಗಿ ಬರುವ ಧನಲಾಭ. ಇದು ಕೇವಲ ನಿಮ್ಮ ಪರಿಶ್ರಮದಿಂದ ಮಾತ್ರವಲ್ಲದೆ ದೈವ ಬಲ ಮತ್ತು ಅದೃಷ್ಟದ ಕಾರಣದಿಂದಲೂ ಹಣಕಾಸಿನ ಅನುಕೂಲಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಹಣ ಅಥವಾ ಬರಬೇಕಾಗಿದ್ದ ಬಾಕಿ ಹಣವು ಈ ಸಮಯದಲ್ಲಿ ಕೈ ಸೇರುವ ಸಾಧ್ಯತೆ ಹೆಚ್ಚಿದೆ. ಎರಡನೆಯದಾಗಿ, ಕುಟುಂಬದ ಗೌರವ ಮತ್ತು ಪ್ರತಿಷ್ಠೆಯಲ್ಲಿ ಅಭಿವೃದ್ಧಿ ಕಂಡುಬರಲಿದೆ. ಸೂರ್ಯನು ಕುಟುಂಬದ ಸ್ಥಾನದಲ್ಲಿ ಸಂಚರಿಸುವುದರಿಂದ ನಿಮ್ಮ ಮನೆತನಕ್ಕೆ ಒಂದು ವಿಶೇಷವಾದ ಮಾನ್ಯತೆ ದೊರೆಯಲಿದೆ. ನಿಮ್ಮ ಸತ್ಕರ್ಮಗಳಿಂದ ನಿಮ್ಮ ಕುಟುಂಬದ ಹೆಸರು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಏರಬಹುದು ಅಥವಾ ನಿಮ್ಮ ಮನೆತನದ ಪ್ರಭಾವದಿಂದ ನಿಮಗೇನಾದರೂ ವಿಶೇಷ ಲಾಭಗಳು ಅಥವಾ ಸೌಲಭ್ಯಗಳು ಸಿಗುವ ಸಾಧ್ಯತೆ ಇದೆ. ಕುಟುಂಬದ ಸದಸ್ಯರ ನಡುವೆ ನಿಮ್ಮ ಪ್ರಾಮುಖ್ಯತೆ ಹೆಚ್ಚಾಗಲಿದೆ. ಇಲ್ಲಿಯವರೆಗೆ ನಿಮ್ಮನ್ನು ಕಡೆಗಣಿಸುತ್ತಿದ್ದವರು ಕೂಡ ಈಗ ನಿಮ್ಮ ಮಾತಿಗೆ ಬೆಲೆ ಕೊಡಲು ಪ್ರಾರಂಭಿಸುತ್ತಾರೆ. ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳೇ ಅಂತಿಮವಾಗುವಂತಹ ವಾತಾವರಣ ನಿರ್ಮಾಣವಾಗಲಿದೆ. ಮೂರನೆಯ ಮುಖ್ಯವಾದ ಅಂಶವೆಂದರೆ ವಾಕ್ಸಿದ್ಧಿ. 2ನೇ ಮನೆಯು ಮಾತಿನ ಸ್ಥಾನವೂ ಆಗಿರುವುದರಿಂದ ಧನು ರಾಶಿಯವರ ಮಾತಿಗೆ ಒಂದು ರೀತಿಯ ತೂಕ ಮತ್ತು ಬೆಲೆ ಬರಲಿದೆ. ನೀವು ಆಡುವ ಮಾತುಗಳು ಸತ್ಯವಾಗುವಂತಹ ಅಥವಾ ನೀವು ಹೇಳಿದ ಕೆಲಸವನ್ನು ಇತರರು ಗೌರವದಿಂದ ಮಾಡುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಲಿವೆ. ನಿಮ್ಮ ಸಂವಹನ ಕಲೆ ಸುಧಾರಿಸಲಿದ್ದು ಕಚೇರಿಯಲ್ಲಾಗಲಿ ಅಥವಾ ಸಮಾಜದಲ್ಲಾಗಲಿ ನಿಮ್ಮ ಪ್ರಭಾವಶಾಲಿ ಮಾತುಗಳಿಂದ ಕಾರ್ಯ ಸಾಧನೆ ಮಾಡಿಕೊಳ್ಳುವಿರಿ. ಸುಳ್ಳು ಅಥವಾ ಮೋಸದ ಮಾತುಗಳಿಂದ ದೂರವಿರುವ ಧನು ರಾಶಿಯವರಿಗೆ ಈ ವಾಕ್ಸಿದ್ಧಿಯು ವರದಾನವಾಗಲಿದೆ. 4ನೇಯದಾಗಿ, ಪಿತೃಗಳ ಅನುಗ್ರಹದ ಬಗ್ಗೆ ಹೇಳಲೇಬೇಕು. ಸೂರ್ಯನನ್ನು ಪಿತೃಕಾರಕ ಎಂದು ಕರೆಯಲಾಗುತ್ತದೆ. ಈ ಮಕರ ಸಂಕ್ರಮಣದ ಅವಧಿಯಲ್ಲಿ ಧನು ರಾಶಿಯವರಿಗೆ ಪಿತೃ ದೇವತೆಗಳ ಸಂಪೂರ್ಣ ಆಶೀರ್ವಾದ ಲಭಿಸಲಿದೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲಸಗಳು ಮುಂದುವರಿಯದೆ ವಿಘ್ನಗಳು ಉಂಟಾಗುತ್ತಿದ್ದರೆ ಅದು ಪಿತೃದೋಷದ ಕಾರಣದಿಂದ ಇರಬಹುದು. ಈ ಮಕರ ಮಾಸದ ಅವಧಿಯು ಅಂತಹ ದೋಷಗಳನ್ನು ನಿವಾರಿಸಿಕೊಳ್ಳಲು ಅತ್ಯಂತ ಸೂಕ್ತವಾದ ಸಮಯವಾಗಿದೆ. ಪಿತೃಗಳ ಆರಾಧನೆ ಮಾಡುವುದರಿಂದ ಮತ್ತು ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ನಿಮ್ಮ ಅರ್ಧಕ್ಕೆ ನಿಂತ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳಲಿವೆ. ಪಿತೃಗಳ ಅನುಗ್ರಹವಿದ್ದರೆ ಎಂತಹ ಕಷ್ಟದ ಕೆಲಸವೂ ಸುಲಭವಾಗಿ ಸಾಧ್ಯವಾಗುತ್ತದೆ ಎಂಬುದು ನೆನಪಿರಲಿ. 5ನೇಯದಾಗಿ, ನಿಮ್ಮ ಆರೋಗ್ಯದ ಬಗ್ಗೆ ಅಲ್ಪ ಗಮನ ಹರಿಸುವುದು ಅತ್ಯಗತ್ಯ. ವಿಶೇಷವಾಗಿ ಆಹಾರ ಮತ್ತು ಪಾನೀಯಗಳ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಈ ಸಮಯದಲ್ಲಿ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಧ್ವನಿಯಲ್ಲಿ ಏರುಪೇರಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಅತಿಯಾದ ತಂಪು ಪಾನೀಯಗಳನ್ನು ಸೇವಿಸುವುದನ್ನು ಬಿಟ್ಟು ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದು ಉತ್ತಮ. ಕರಿದ ಮತ್ತು ಎಣ್ಣೆಯುಕ್ತ ಪದಾರ್ಥಗಳಿಂದ ದೂರವಿದ್ದರೆ ಆರೋಗ್ಯದ ಮೇಲೆ ಉಂಟಾಗುವ ಸಣ್ಣಪುಟ್ಟ ವ್ಯತಿರಿಕ್ತ ಪರಿಣಾಮಗಳನ್ನು ತಡೆಯಬಹುದು. ಈ ಶುಭ ಫಲಗಳನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳಲು ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ದೇವನಿಗೆ ನಮಸ್ಕರಿಸಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಸೂರ್ಯನ ಆರಾಧನೆಯು ನಿಮಗೆ ಧೈರ್ಯ, ಅಧಿಕಾರ ಮತ್ತು ಜಯವನ್ನು ತಂದುಕೊಡುತ್ತದೆ. ನಿಮ್ಮ ಜೀವನದಲ್ಲಿ ಈ ಮಕರ ಸಂಕ್ರಮಣವು ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇನೆ. ಲೋಕದ ಸಮಸ್ತ ಜನರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ನಿಮ್ಮ ರಾಶಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಿರಂತರವಾಗಿ ಗಮನಿಸುತ್ತಿರಿ. ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಲು ಮರೆಯಬೇಡಿ. ಮುಂದಿನ ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.